ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಮಾರ್ಚ್ 24, 2025ರಂದು ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಶೇಕಡಾ 4% ಮೀಸಲಾತಿ ಕಲ್ಪಿಸುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಮೈಸೂರಿನಲ್ಲಿ ಸೋಮವಾರ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಶಾಸಕ ಟಿಎಸ್ ಶ್ರೀವತ್ಸ, ಮಾಜಿ ಶಾಸಕ ಹರ್ಷವರ್ಧನ್, ನಗರ ಬಿಜೆಪಿ ಅಧ್ಯಕ್ಷ ಎಲ್ ನಾಗೇಂದ್ರ, ಜಿಲ್ಲಾಧ್ಯಕ್ಷ ಎಲ್ಆರ್ ಮಹದೇವಸ್ವಾಮಿ, ಮಾಜಿ ಮೇಯರ್ ಸಂದೇಶ್ ಸ್ವಾಮಿ, ರಾಜ್ಯ ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಬಡವರಿಗೆ ಬೆಲೆ ಏರಿಕೆ ಶೋಷಣೆ ಏರುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ನೀತಿಗೆಟ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ, ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೆ, ಕೋಟಟ್ಟಿ ಸರ್ಕಾರಕ್ಕೆ ಮುಸ್ಲಿಮರಿಗೆ ಬೆಣ್ಣೆ, ಹಿಂದೂಗಳಿಗೆ ಸುಣ್ಣ. ಮುಸ್ಲಿಮರಿಗೆ ಬೆಣ್ಣೆ, ಮುಸ್ಲಿಮರಿಗೆ ಬೆಣ್ಣೆ, ಮುಸ್ಲಿಮರಿಗೆ ಬೆಣ್ಣೆ. ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ಗೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ಗೆ, ಧರ್ಮಾಧಾರಿತ ಮೀಸಲಾತಿ ಕೊಡಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾಡದ ರಾಜ್ಯ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ ರಕ್ಷಣೆ ಕೊಡಿ, ರಕ್ಷಣೆ ಕೊಡಿ, ರಕ್ಷಣೆ ಕೊಡಿ, ರಕ್ಷಣೆ ಕೊಡಿ. ರಾಜಣ್ಣ ಅವರು ಸನ್ಮಾನ್ಯ ಮಂತ್ರಿಗಳೇ ವಿಧಾನಸಭೆಯ ಒಳಗಡೆ ಬಂದು ನನ್ನನ್ನ ಹನಿ ಟ್ರಾಪ್ ಮಾಡುವಂತ ಪ್ರಯತ್ನ ನಡೀತಾ ಇದೆ. ನನ್ನನ್ನಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಸಿಡಿ ಫ್ಯಾಕ್ಟರಿ ತಯಾರಾಗಿದೆ. ಅದು ಆ ಕಡೆನೂ ಇರಬಹುದು, ಈ ಕಡೆನೂ ಇರಬಹುದು. ಎರಡಕ್ಕೂ ಸಂಬಂಧಪಟ್ಟಂಗೆ ವಿರೋಧ ಪಕ್ಷ ಇರಬಹುದು, ಆಡಳಿತ ಪಕ್ಷ ಇರಬಹುದು, ಇಬ್ಬರು ಈ ತರದ ಸಿಡಿ ಫ್ಯಾಕ್ಟರಿ ಏನು ನಡೀತಾ ಇದೆ, ಇದರ ವಿರುದ್ಧ ತನಿಖೆಯನ್ನ ಮಾಡಬೇಕು. ತಕ್ಷಣದಲ್ಲೇ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ವಿಧಾನಸಭೆಯಲ್ಲಿ ಸ್ವಯಂ ಘೋಷಿತವಾಗಿ ಸನ್ಮಾನ್ಯ ರಾಜಣ್ಣರವರು ಹೇಳಿದ್ದು. ಕಳೆದ 3 ದಿವಸದಿಂದ ಆದ್ರೂ ಈಗಿನವರೆಗೆ ರಾಜಣ್ಣ ಅವರು ಇನ್ನೂ ಕಂಪ್ಲೇಂಟ್ ದೂರನ್ನ ದಾಖಲಿಸಿಲ್ಲ. ಅವ್ರ ಮೇಲೆ ಏನಾದರೂ ಕೇಂದ್ರದ ಹೈಕಮಾಂಡಿನ ಒತ್ತಡ ಇದೆಯಾ ಗೊತ್ತಿಲ್ಲ ನಮಗೆ. ಅವರೇ ಸ್ವಯಂ ಪ್ರೇರಿತವಾಗಿ ಹೇಳಿಕೆ ಕೊಟ್ಟಂತದ್ದು. ಅಂದ್ರೆ 48 ಜನ ಕೇಂದ್ರದ ನಾಯಕರು ಸೇರಿದಂಗೆ, ಯಾರು ಕೇಂದ್ರದ ನಾಯಕರು, ಯಾವ ಕೇಂದ್ರದ ಸಚಿವರು, ಕೇಂದ್ರ ಅಂದ್ರೆ ಈಗಿನ ಬಿಜೆಪಿನ, ಜೆಡಿಎಸ್, ಕಾಂಗ್ರೆಸ್ಸಿನ ನಾಯಕರ ಯಾವುದನ್ನು ಹೇಳಿಲ್ಲ. ಒಟ್ಟಾರೆ ಕೇಂದ್ರದ ನಾಯಕರು ಸೇರಿದಂಗೆ 48 ಜನದ್ದು ಸಿಡಿ ಇದೆ ಅಂತ ಹೇಳಿದ್ರು. ಎಲ್ಲದರ ಕುರಿತು ತನಿಖೆ ಆಗಬೇಕು, ಸಿಟ್ಟಿಂಗ್ ಜಡ್ಜ್ ಅವರ ನೇತೃತ್ವದಲ್ಲೇ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯವನ್ನ ನಾವು ವಿಧಾನಸಭೆಯ ಒಳಗಡೆ ಮಾಡಿದ್ವಿ ಬಂಧುಗಳೇ. ಆದಂತ ಸಂದರ್ಭದಲ್ಲೇ ರಾಜಣ್ಣನವರು ಬಾಯಿ ತಪ್ಪಿನಿಂದನೇ ಏನೋ ಗೊತ್ತಿಲ್ಲ, ಜಡ್ಜ್ಗಳದು ಇದೆ ಅನ್ನುವಂಥದ್ದನ್ನ ಆ ಒಂದು ವಿಧಾನಸಭೆಯ ಒಳಗಡೆ ಹೇಳದಂತದ್ದು. ಅಂದ್ರೆ ಜಡ್ಜ್ ಇದ್ದಾರೆ, ರಾಜ್ಯ ನಾಯಕರಿದ್ದಾರೆ, ಕೇಂದ್ರ ನಾಯಕರಿದ್ದಾರೆ, ನನ್ನ ಮೇಲೆ ಹನಿ ಟ್ರಾಪ್ ಆಗುವಂತದ್ದಾಗಿದೆ ಅನ್ನುವಂತ ಸ್ಫೋಟಕ ಹೇಳಿಕೆಯನ್ನ ಸ್ವಯಂ ಅವರು ಹೇಳಿರುವ ವಿಚಾರಕ್ಕೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರ ಇಷ್ಟೊತ್ತಿಗೆ ತನಿಖಾ ಆಯೋಗವನ್ನ ನೇಮಕ ಮಾಡಬೇಕಾಗಿತ್ತು. ಅಕಸ್ಮಾತ್ ರಾಜಣ್ಣ ಅವರು ದೂರು ಕೊಟ್ಟಿಲ್ಲ ಅಂದ್ರೂ ಯಾತಕ್ಕೆ ಕೊಟ್ಟಿಲ್ಲ, ಯಾಕೆ ವಿಧಾನಸಭೆಯಲ್ಲಿ ಹೇಳಿದ್ರಿ ಅಂತೇಳಿ ಸುಮೋಟೋ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡಬೇಕಾಗಿತ್ತು. ಇವತ್ತಿನವರೆಗೂ ಮಾಡಿಲ್ಲ.
ಎರಡನೇ ವಿಷಯ ಅಂತ ಹೇಳಿದ್ರೆ 4% ಏನು ಕಾಂಟ್ರಾಕ್ಟ್ ಅಲ್ಲಿ ಕೊಟ್ಟಿರುವಂತ ಬಿಲ್ಲನ್ನ ವಿರೋಧಿಸಿ ಇವತ್ತು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಸಂವಿಧಾನ ವಿರೋಧದ ಸಂವಿಧಾನ ಬಾಹಿರವಾದಂತ ಕಾರ್ಯಕ್ರಮವನ್ನ ಯೋಜನೆಯನ್ನ ಅದರಲ್ಲೂ ಕಾಂಟ್ರಾಕ್ಟ್ ಅನ್ನು ಮುಸ್ಲಿಮರಿಗೆ ಕೊಡುವಂತದ್ದು ಹೊರಟಿರುವಂತ ಈ ಒಂದು ಧೋರಣೆಯನ್ನ ವಿರೋಧಿಸಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ಎರಡೂ ವಿಧಾನಸಭೆಯಲ್ಲಿ ನಡೀತಾ ಇತ್ತು. ನಮ್ಮ ಶಾಸಕರು ನೀವು 3-4 ದಿವಸದಿಂದ ವಿಡಿಯೋಗಳನ್ನ ನೋಡಿದ್ದೀವಿ. ವಿಧಾನ ಪರಿಷತ್ತಿನಲ್ಲಿ ಸಭಾಪತಿಯನ್ನ ಕೈ ಹಿಡಿದು ಎಳೆದಾಕಿದಂತ ಪ್ರಸಂಗವನ್ನ ಇವತ್ತು ಇದಕ್ಕೆ ಹೋಲಿಕೆ ಮಾಡಿಕೊಂಡಿದ್ದಾರೆ. 6 ತಿಂಗಳ ಕಾಲ ವಜಾ ಮಾಡಿದೀವಿ ಅಂತ ಹೇಳಿದ್ದಾರೆ. 6 ತಿಂಗಳು ಶಾಸಕರು ಲೆಟರ್ ಕೊಡಂಗಿಲ್ವಂತೆ, ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಂಗಿಲ್ವಂತೆ, ಅವರ ಸೂಚನೆಯನ್ನ ಪರಿಗಣಿಸಂಗಿಲ್ವಂತೆ, ಅವರ ಹೆಸರು ಯಾವುದೇ ನಾಮಫಲಕದಲ್ಲಿ ಇರಂಗಿಲ್ವಂತೆ, ಅವರು ಲೆಟರ್ ಕೊಡಂಗಿಲ್ವಂತೆ, ಗ್ಯಾಲರಿಗೆ ಬರಂಗಿಲ್ವಂತೆ. ಅಂದ್ರೆ ಎಷ್ಟೊಂದು ಎಮರ್ಜೆನ್ಸಿಲೂ ಈ ತರ ಆಗಿರ್ಲಿಲ್ಲ. ಆ ರೀತಿಯಲ್ಲಿ ಶಾಸಕರು ಜನಪ್ರತಿನಿಧಿಗಳಿಂದ ಆಯ್ಕೆ ಆಗಿರುವಂತ ಜನಪ್ರತಿನಿಧಿಗಳನ್ನ ಜನರ ಕೆಲಸವನ್ನ ಮಾಡದೇ ಇರುವಂತ ರೀತಿಯಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಈ ಒಂದು ಕ್ಷೇತ್ರದಲ್ಲಿ ಸೋತಿದ್ದ ಅಲ್ಲಿ ಅವರ ಕ್ಯಾಂಡಿಡೇಟ್ ಅನ್ನ ನಿಲ್ಲಿಸಿಕೊಂಡು ಅವರ ಮುಖಾಂತರ ಸರ್ಕಾರದ ಯೋಜನೆಯನ್ನ ಕೊಡುವಂತ ಒಂದು ಕೆಟ್ಟ ಕೆಲಸಕ್ಕೆ, ಕೆಟ್ಟ ಪದ್ಧತಿಗೆ ಕೈ ಹಾಕಿದೆ. ಇದನ್ನ ವಿರೋಧಿಸಿ ನಾವು ಶಾಸಕರುಗಳು ಎಲ್ಲಿಯವರೆಗೆ 18 ಶಾಸಕರು ಒಳಗೆ ಬರಲ್ವೋ ಅಲ್ಲಿಯವರೆಗೆ ನಾವು ಸದನದ ಯಾವುದೇ ಕಾರ್ಯಕ್ರಮದಲ್ಲಿ, ಯಾವುದೇ ಸಭೆಯಲ್ಲಿ, ಯಾವುದೇ ಕಮಿಟಿಯಲ್ಲಿ ನಾವು ಭಾಗವಹಿಸುವುದಿಲ್ಲ ಅನ್ನುವಂತ ತೀರ್ಮಾನವನ್ನ ಈಗಾಗಲೇ ರಾಜ್ಯದ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಹೇಳಿದ್ದಾರೆ. ಬಂಧುಗಳೇ, ಎಷ್ಟು ಅವೈಜ್ಞಾನಿಕ ಅಂದ್ರೆ ಎಲ್ಲೋ ಒಂದ್ ಕಡೆ ನೀರು ಕಳಿಸಿ ಅಂತ ಹೇಳಿದ್ರೆ ಅಧಿಕಾರಿ ಫೋನ್ ರಿಸೀವ್ ಮಾಡಬೇಕಾಗಿಲ್ಲ. ನೀರಿನ ಸಮಸ್ಯೆ ಬರಗಾಲದಲ್ಲಿ ಇನ್ಸ್ಪೆಕ್ಷನ್ ಹೋಗಂಗಿಲ್ಲ. ಈ ರೀತಿಯಲ್ಲಿ ಅವೈಜ್ಞಾನಿಕವಾಗಿ ಮಾಡಿರುವಂತ ಈ ಒಂದು ಅಮಾನತಿನ ಆದೇಶವನ್ನ ವಿರೋಧಿಸಿ ಇವತ್ತು ಮೈಸೂರಿನಲ್ಲಿ ಪ್ರತಿಭಟನೆ. ಮುಖ್ಯಮಂತ್ರಿಗಳು ಯಾರಾಗಬೇಕು, ಮುಖ್ಯಮಂತ್ರಿಗಳ ಬದಲಾವಣೆ ಏನಾಗಬೇಕು, ಅಥವಾ ಹಾಲಿ ಮುಖ್ಯಮಂತ್ರಿಗೆ ಉಳ್ಕೊಳ್ಳುವಂತ ತಂತ್ರವನ್ನ ಮಾಡ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಅವರೇ ಈ ತರದ ಹೇಳಿಕೆಯನ್ನ ಕೊಡಿಸಿ ಅವರ ವಿರೋಧಿಗಳನ್ನ ಮಣಿಸಕ್ ಮಾಡ್ತಾ ಇದ್ದಾರ, ಅಥವಾ ನಿಜಕ್ಕೂ ವಿರೋಧಿಗಳ ಎನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರ, ಏನು ಗೊತ್ತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಸದನದ ಒಳಗೆ ಈ ಪಕ್ಷದಲ್ಲೂ ಕೋರ್ಟ್ ಸ್ಟೇ ತಗೊಂಡಿದ್ದಾರೆ, ಎದುರುಗಡೆನೂ ಸ್ಟೇ ತಗೊಂಡಿದ್ದಾರೆ ಅಂತ ಹೇಳುವಷ್ಟು ಮಟ್ಟಿಗೆ ಆಯ್ತು. ಅಂದ್ರೆ ಸಾಕಷ್ಟು ಜನ ಹನಿ ಟ್ರಾಪ್ಗೆ ಒಳಗಾಗಿದ್ದಾರೆ. DK ಶಿವಕುಮಾರ್ ಅವರು ಒಂದ್ ಮಾತು ಹೇಳಿದ್ರು, ಹಲೋ ಅಂತ ಹೇಳಿದ್ರೇನೆ ತಾನೆ ಹಲೋ ಅನ್ನೋದು ಅಂತ. ಅದಕ್ಕೆ MB ಪಾಟೀಲ್ ಹೇಳ್ತಾರೆ ನಾವು ಹಲೋ ಅಂತಾನೆ ಹೇಳಲ್ಲ ಅಂತಂದ್ರೆ ಈ ರೀತಿಯಲ್ಲಿ ಯಾರು ಹನಿ ಟ್ರಾಪ್ಗೆ ಒಳಗಾಗಿದ್ದಾರೆ, ಒಳಗಾಗಿದ್ರೆ ನಿಮ್ದೇ ತಪ್ಪು ಅಂತ ಹೇಳುವಂತ ಪ್ರಯತ್ನ. ಎರಡನೇದು ಅವರಿಗೆ ಹನಿ ಟ್ರಾಪಿಗೆ ಬಲೆಗೆ ಬೀಳಿಸುವಂತ ರೀತಿಯಲ್ಲಿ ಮಾಡಿರುವಂತ ಷಡ್ಯಂತ್ರ ಎರಡೂ ಇದೆ. ಇದು ಫೋನಲ್ಲೂ ನಡೀತಾ ಇದೆ. ಏನು ಈಗ ಆಗ್ಲೇ ಏನು ವಾಟ್ಸಾಪ್ ಕಾಲನ್ನ ರಿಸೀವ್ ಮಾಡಕ್ಕೆ ಹೆದರುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಎಲ್ಲದನ್ನ ತನಿಖೆ ಆಗಬೇಕು. ಗೃಹ ಮಂತ್ರಿಗಳು ಹೇಳಿದ್ದು ಕಂಪ್ಲೇಂಟ್ ಕೊಡ್ತಾರೆ ಮಾಡ್ತೀನಿ ಅಂತ 3 ದಿವಸ ಕೊಟ್ಟಿಲ್ಲ. ಹಂಗಾರೆ ವಿಧಾನಸಭೆಯ ಪಾವಿತ್ರ್ಯತೆ ಏನು ಉಳಿತು? ವಿಧಾನಸಭೆಯಲ್ಲಿ ನಾನು ಈ ಕ್ಷಣದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಂತ ರಾಜಣ್ಣ ಅವರು 3 ದಿವಸ ಆದರೂ ಕೊಟ್ಟಿಲ್ಲ. ಯಾಕೆ ಕೊಡ್ಲಿಲ್ಲ? ಎಲ್ಲೋ ಹೈಕಮಾಂಡ್ ಒತ್ತಡ ಏರಿದೆ, ಕೊಡಬೇಡ, ನಮ್ಮ ಪಾರ್ಟಿಯವರೇ ಸಿಗಾಕೋತಾರೆ ಅಂತ ಹೇಳಿರ್ಬೋದು. ಅಥವಾ ಹಾಲಿ ಮುಖ್ಯಮಂತ್ರಿಯೇ ಇದೇನಾದ್ರು ರಾಜಕೀಯವಾಗಿ ಬಳಸ್ಕೊತಿದಾರ ಗೊತ್ತಿಲ್ಲ ನಮ್ಗೆ. ಸಿಡಿ ಫ್ಯಾಕ್ಟರಿಯಿಂದ ಯಾರಿದ್ದಾರೆ ಅಂತ ಅನ್ಸುತ್ತೆ ಸರ್ ನಿಮ್ಗೆ? ತುಂಬಾ ಜನ ಇದಾರೆ ಅನ್ಬಿಟ್ರು. ಆ ಕಡೆನೂ ಇದಾರೆ, ಈ ಕಡೆನೂ ಇದಾರೆ ಅಂದ್ರು. ನನ್ನೇನು ಸತೀಶ್ ಜಾರಕಿಹೊಳಿ 40 ಅಲ್ಲ 400 ಜನ ಇದಾರೆ ಅಂತಾರೆ. ಏನಾದ್ರೂ ಅರ್ಥ ಹಂಗಾದ್ರೆ? ಯಾರೆಲ್ಲ ಇದಾರೆ ಇದರಲ್ಲೇ? ಅಧಿಕಾರಿಗಳಿದಾರ, ನ್ಯಾಯಮೂರ್ತಿಗಳ ಹೆಸರು ಬಂತು. ನಾವು ಯಾರನ್ನ ನಂಬೇಕಂಗಾರೆ? ಒಳ್ಳೆ ಗೊಂದಲ ಇರೋದ್ರಿಂದ ತನಿಖೆ ಆಗಬೇಕು. ತನಿಖೆ ಆದಾಗ ಮಾತ್ರ ಇದಕ್ಕೆ ಸತ್ಯಾಂಶ ಹೊರಗೆ ಬರುತ್ತೆ. ಸರ್ಕಾರ ಮುಂದುವರಿಯುತ್ತೆ. ಆ ಒಂದು ಪ್ರಯತ್ನದಲ್ಲೇನೆ ಇದು ಇದ್ದಕ್ಕಿದ್ದಂಗೆ ಇದು ಹನಿ ಟ್ರಾಪ್ ವಿಚಾರ ಬಂದಿರುವಂತದ್ದು. DK ಶಿವಕುಮಾರ್ ವಿಧಾನಸೌಧದಲ್ಲಿ ಒತ್ತು ಕಿತ್ಕೋತೀನಿ ಅಂತ ಹೇಳಿದ್ರು. ಅದಕ್ಕೇನಾದ್ರೂ ಇದು ಪ್ರತಿಕಾರವಾ ಗೊತ್ತಿಲ್ಲ ನಮ್ಗೆ. ಎಲ್ಲವನ್ನು ಹೊರಗಡೆ ಹೇಳಬೇಕು. ಹಾಗಾಗಿ ತನಿಖೆಗೆ ಒತ್ತಾಯ ಮಾಡ್ತೀವಿ. ಇವತ್ತು ರಾಜ್ಯ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅಂತಕ್ಕಂಥದ್ದು ಜನ ಕೇಳ್ತಾ ಇದ್ದಾರೆ. ಇವತ್ತು ಎಲ್ಲೋ ಒಂದ್ ಕಡೆ ಹನಿ ಡ್ರಾಪ್ಗೆ ಸಿಕ್ಕಿದ್ದಂತ ಸಚಿವರು
ವಿಧಾನಸಭೆ ಒಳಗಡೆ ಅವರು ಅಲ್ಲೂರನ್ನ ತೋಡ್ಕೊಂಡಿದ್ದಾರೆ. ತೋಡ್ಕೊಂಡ ನಂತರದಲ್ಲಿ ಇನ್ನು ಇವತ್ತು ಒಳಗಡೆ ನಾನು ಕಂಪ್ಲೇಂಟ್ ಅನ್ನು ಸಹ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ರು. 3 ದಿನ ಆದ್ರೂ ಸಹ ಅವ್ರು ಕಂಪ್ಲೇಂಟ್ ಅನ್ನು ಕೊಡ್ಲಿಲ್ಲ. ಕಾರಣ ಏನಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಹನಿ ಡ್ರಾಪ್ ಮಾಡ್ತಾ ಇರತಕ್ಕಂಥವ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ. ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಹನಿ ಡ್ರಾಪ್ ಒಳಗಡೆ ಸಿಗಾಕಂದವ್ರಲ್ಲ ಅವರ ಬಗ್ಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹನಿ ಡ್ರಾಪ್ ಅಂದ್ರೆ ಏನು? ಇವರು ಮಾಡಿರ್ತಕ್ಕಂಥ ಅಕ್ರಮ ಅನೈತಿಕವನ್ನ ಬಯಲಿಗೆಳುವಂತ ಒಂದು ಕ್ರಿಯೆ ಇದು ಹನಿ ಡ್ರಾಪ್. ಹನಿ ಡ್ರಾಪ್ ಅಲ್ಲಿ ಸಿಗಾಕಂದಿರ್ತಕ್ಕಂಥ ಸಚಿವರು ಯಾರು ಅಂತೇಳಿ ಕೂಡಲೇ ಮುಖ್ಯಮಂತ್ರಿಗಳು ಅವರ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು. ಸುಮಾರು 48 ಜನ ಹನಿ ಡ್ರಾಪ್ ಅಲ್ಲಿ ಸಿಗಾಕಂದಿದ್ದೀನಿ ಅಂತಕ್ಕಂಥದ್ದು ಸಹ ಹೇಳ್ತಾ ಇದ್ದಾರೆ. ಯಾರ್ಯಾರು ಸರ್ಕಾರಕ್ಕೆ ತಾಕತ್ತಿದ್ರೆ, ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿಗೆ ತಾಕತ್ತಿದ್ರೆ, ಈ ರಾಜ್ಯದಲ್ಲಿ ಸ್ವಚ್ಛವಾದಂತ ಆಡಳಿತ ನಡೆಸಿದಂತ ಶಕ್ತಿ ಅವ್ರಿಗಿದ್ರೆ ಇವತ್ತು ಸಾಯಂಕಾಲದ ಒಳಗಡೆ ಹನಿ ಡ್ರಾಪ್ ಅಲ್ಲಿ 48 ಜನ ಯಾರಿದ್ದಾರೆ ಅಂತಕ್ಕಂಥ ಅವ್ರ ಹೆಸರನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಅವ್ರು ಮಾಡಕ್ಕೆ ತಾಕತ್ತಿದ್ರೆ ಮಾಡ್ಲಿ ರಾಜ್ಯ ಜನತೆ ಮುಂದೆ ಅಂತೇಳಿ ಕಂಟ್ರೋಲ್ ಮಾಡಕ್ ಹೋಗ್ತಾ ಇದಾರೆ ಸರ್ ಯಾರು. ಹೌದು, ಹನಿ ಡ್ರಾಪ್ ಹೆಸರಲ್ಲಿ ಅವರು ಒಂದ್ ಕಡೆ ಸರ್ಕಾರ ಉಳಿಸ್ಕೊಳಕ್ಕೆ ಹಾಲಿ ಮುಖ್ಯಮಂತ್ರಿ, ಇನ್ನೊಂದ್ ಕಡೆ ಹಾಲಿ ಮುಖ್ಯಮಂತ್ರಿನ ಇಳಿಸಕ್ಕೆ ಇನ್ನೊಂದ್ ಕಡೆ ಒಂದು ಗುಂಪು ಈ ತಂತ್ರ ನಡೀತಾ ಇದೆ ಅಂತಕ್ಕಂಥ ಅನುಮಾನ ರಾಜ್ಯದ ಜನರಿಗೆ ಬಂದಿದೆ. ಡೌಟ್ ಇದೆ ಸರ್, ಹನಿ ಡ್ರಾಪ್ ಮಾಡ್ತಾವ್ರು ಇಂಥವ್ರು ಅಲ್ಲ, ನಮಗೆ ಇನ್ನೇನು ತನಿಖೆ ನಡೆದು ಅವ್ರು ಬಿಡುಗಡೆ ಮಾಡ್ಬೇಕಲ್ಲ. ಸರ್ಕಾರ ಅವ್ರದೇ ಇದೆ, ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದಲ್ಲೇ ಇದ್ದಾರೆ, ಅವರೇ ಹೇಳ್ಬೇಕು, ತನಿಖೆ ಮಾಡಬೇಕು. ಯಾರು ತನಿಖೆಯಲ್ಲಿ ಒಳಗಾಗಿದ್ದಾರೆ ಅಂತವ್ರ ಮೇಲೆ ಕ್ರಮ ತಗೋಬೇಕು. ಮತ್ತೆ ಅವ್ರ ಮೇಲೆ ಬರೀ ಹನಿ ಡ್ರಾಪ್ ಮಾಡಿದವ್ರ ಬಗ್ಗೆ ಕ್ರಮ ಅಲ್ಲ, ಹನಿ ಡ್ರಾಪ್ ಅಲ್ಲಿ ಭಾಗವಹಿಸಿದಾರಲ್ಲ ಮಾನ್ಯರು ಅವ್ರ ಮೇಲೂ ಸಹ ಕ್ರಮ ತಗೋಬೇಕು. ಅವ್ರಿಗೆ ಮಾನ ಮರ್ಯಾದೆ ಗೌರವ ಇದ್ರೆ ಹನಿ ಡ್ರಾಪ್ ನನಗಾಗಿದೆ ಅಂತಕ್ಕಂಥ ಹೇಳುವಂತ ಶಕ್ತಿ ಅವ್ರಿಗಿದ್ರೆ ಏನು ಅರ್ಥ ಇದು? ರಾಜ್ಯ ಜನತೆ ಮುಂದೆ ಅವ್ರಿಗೆ ಯಾರು ಅಂತಕ್ಕಂಥದ್ದು ಹೇಳಿಸಿದ್ರೆ ಯಾರೇ ಯೋಗ್ಯತೆ, ಯಾವ್ಯಾವ ಶಾಸಕರು, ಯಾವ್ಯಾವ ಸಚಿವರು ಅವ್ರ ಯೋಗ್ಯತೆನ ಜನ ತೀರ್ಮಾನ ಮಾಡ್ತಾರೆ. ಒಂದು ಚುನಾವಣೆ ಸಂಬಂಧಪಟ್ಟಂತೆ ಈಗಾಗಲೇ ಅಲ್ಪಸಂಖ್ಯಾತರ ರಿಸರ್ವೇಶನ್ ಕೊಟ್ಟಿದ್ದಾರೆ ಸರ್, ಅದ್ರ ಬಗ್ಗೆ ಅದು ನೋಡಿ. ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತವನ್ನ ನಾವು ತಲೆ ಮೇಲೆ ಎತ್ಕೊಂಡು ಮೆರೆಸ್ತೀವಿ ಅಂತೇಳಿ ಕಾಂಗ್ರೆಸ್ ಹೇಳ್ತದೆ. ಆದ್ರೆ ಎಲ್ಲೂ ಇಲ್ಲದಂತ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇಲ್ಲದಂತ ಕಾನೂನನ್ನ ಇವತ್ತು ತಂದು ಮುಸ್ಲಿಮರಿಗೆ 4% ಕೊಡ್ತೀನಿ ಅಂತಕ್ಕಂಥದ್ದು ಹೇಳ್ತಾರೆ. ಎಲ್ಲಿದೆ ಆ ಥರ ಕಾನೂನಲ್ಲಿ ಎಲ್ಲಿ ಇದೆ ಅಂತ ಸರ್ಕಾರ ಕೂಡಲೇ ಅದರ ಆಗ್ರಹ ಪಡಿಸ್ತೀವಿ. ಕೂಡಲೇ ಸಂವಿಧಾನ ವಿರೋಧಿಯಾಗಿ ನಡ್ಕೊತಾ ಇರ್ತಕ್ಕಂಥ ಈ ಸರ್ಕಾರ ಏನಿದೆ ಇದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಈ ಉದ್ದೇಶ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಿದ್ದಾರೆ ಅವರು ವಿರುದ್ಧ ಮಾಡ್ತಾ ಇರ್ತಕ್ಕಂಥ ಹೋರಾಟ ಇದಾಗಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಕೂಡಲೇ ಹನಿ ಡ್ರಾಪ್ ಯಾರು ಮಾಡಿದ್ದಾರೆ ಅದನ್ನ ಬಹಿರಂಗ ಪಡಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತೀವಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.